ಸ್ನೇಹಿತರೆ, ಮಳೆ ಬಂದು ಸ್ವಲ್ಪ ಅನಾಹುತ ಆಗಿರೋದು ನಮಗೆಲ್ಲ ಗೊತ್ತಿರೋದೇ ವಿಚಾರ. ಅಂದರೆ ಮೇನ್ ಸ್ಟೇಜಲ್ಲಿ ಏನೂ ಆಗಲಿಲ್ಲ. ಈ ಅಡುಗೆ ಮಾಡಿಗೆ ಜನಗಳು ತಿನ್ನಾಗಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ವಿಲ್ಲ, ಅಲ್ಲಿ ಸ್ವಲ್ಪ ಪೆಂಡಲೆಲ್ಲ ಬಿದ್ದೋಗಿದೆ. ಅದು ಬಿಟ್ಟರೆ ಬೇರೆ ಯಾವುದು ಏನೂ ಅನಾಹುತ ಅಂತೂ ಆಗಲಿಲ್ಲ. ದೇವ್ರ ಬಾಬಾ ದೊಡ್ಡವನು. ಆ ಟೆಂಟ್ ಬಿಡುವಾಗ ಹಿಂದೆ ಯಾರಿಗೂ ಜನಗಳಿಗೇನೂ ತೊಂದರೆ ಏನೂ ಆಗಲಿಲ್ಲ. ಆ ಕಾರಣಕ್ಕೆ ನಾಳೆ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ನಾಳೆ ಕಾರ್ಯಕ್ರಮ ಮಾಡ್ತೀವಿ ನಾವು. ನಾಳೆ CM 10:30 ಮನೆ ಬಿಡ್ತಾರೆ. ಅವ್ರ ಕಚೇರಿ ಮನೆಯಿಂದ ಒಂದು 10:30 ಬಿಡ್ತಾರೆ. ಒಂದು 11 ಕಾಲಷ್ಟು ಇಲ್ಲಿರ್ತಾರೆ. ಮೊದಲೇ ಹೋಗಿ ಅಲ್ಲಿ ಗುದ್ಲಿ ಪೂಜೆನ ಮಾಡ್ಕೊಳ್ತೀವಿ. ಗುದ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿ ಸ್ಟೇಜ್ನಾಗ ಬರ್ತೀವಿ. ತೊಂದರೆ ಏನಿಲ್ಲ. ಇಲ್ಲೆಲ್ಲ ಮೇನ್ ಸ್ಟೇಜಲ್ಲಿ ಯಾವುದೂ ತೊಂದರೆ ಆಗಿಲ್ಲ. ನೋಡಿರ್ಬೋದು ನೀವು, ಮೇನ್ ಸ್ಟೇಜಲ್ಲಿ ಏನೇನೂ ತೊಂದರೆ ಆಗಲಿಲ್ಲ. ಅಲ್ಲಿ ಜನಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಲ್ಲ, ಆ ಕಡೆ ಏನು ಪೆಂಡಾಲ್ ಹಾಕಿದ್ವಿ, ಆ ಪೆಂಡಾಲ್ ಬಿದ್ದಿದೆ. ಅದು ಬೇರೆ ಕಡೆ ಆಲ್ಟರ್ನೇಟ್ ನಾವು ಶಿಫ್ಟ್ ಮಾಡಿದ್ವಿ, ಆ ಕಡೆ ಶಿಫ್ಟ್ ಮಾಡಿದ್ವಿ. ಅದೇನೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಎಲ್ಲ ಸಚಿವರಿಗೂ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಸಚಿವರು ಬರ್ತೀನಿ ಅಂತಲೂ ಹೇಳಿದ್ದಾರೆ. ಬರ್ಬೋದು, ಎಲ್ಲರೂ ಬರ್ತಾರೆ, ಆಲ್ಮೋಸ್ಟ್ ಬರ್ತಾರೆ. ಇಲ್ಲ, ಅದು ಬೇಡ ಅಂತ ಮೊನ್ನೆ ಹೇಳ್ದಲ್ಲ ಮಾಧ್ಯಮದಲ್ಲಿ. ಈಗ ಮನೆ ಮುಖ್ಯಮಂತ್ರಿಗಳು ಏನಂದರು, ಗುದ್ಲಿ ಪೂಜೆಗೆ ಬೇಡ, ಉದ್ಘಾಟನೆ ಮಾಡ್ತೀವಲ್ಲ ಅವಾಗ ಎಲ್ಲರಿಗೂ ಕರೆಸುವ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಯಾರೂ ಬರ್ತಾಯಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ನಮ್ಮ ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಬರ್ತಾರೆ. ಕಳೆದ 4-5 ದಿನಗಳಿಂದ ತಾವು ಇಲ್ಲೇ ಇದ್ರಿ. ಸಾಕಷ್ಟು ಸಿದ್ಧತೆಗಳಾಗಿತ್ತು, ಬರದ ಸಿದ್ಧತೆಗಳಾಗಿತ್ತು. ಒಂದು ಐತಿಹಾಸಿಕ ಕಾರ್ಯಕ್ರಮ ಕೂಡ ನಾಳೆನೂ ಅದೇ ಆಗದೆ. ನಾಳೆನೂ ಐತಿಹಾಸಿಕ ಕಾರ್ಯಕ್ರಮನೇ ಆಗೋದು ಆಗಬೇಕು. ಈಗ ನಾಳೆಗೆ ಎಲ್ಲ ಸಿದ್ಧತೆಗಳನ್ನು ಇದೇ ರೀತಿ ಅಂದ್ಕೊಂಡಂಥ ಸಿದ್ಧತೆಗಳನ್ನು, ಅಂದರೆ ವೇದಿಕೆ ಕಾರ್ಯಕ್ರಮ ಇನ್ನೂ ಸಾಕಷ್ಟೆಲ್ಲ ಆಗಬೇಕಾಗಿದೆ, ತೆರವು ಆಗಬೇಕಾಗಿದೆ. ಇಲ್ಲ ಮಾಡ್ತೀವಿ, ಎಲ್ಲ ಮಾಡ್ತಾವ್ರು. ಈಗ ಸಂಜೆವರೆಗೂ 8 ಗಂಟೆ. ಅದಕ್ಕೆ ನಾನು ಶಿವಲಿಂಗೇಗೌಡರು ಚೇರ್ಮನ್ರು ಇಲ್ಲೇ ಇರಬೇಕಂತ ತೀರ್ಮಾನ ಮಾಡಿದ್ವಿ. ರಾತ್ರಿ 10 ಗಂಟೆ ಆಗಲಿ 11 ಗಂಟೆ ಆಗಲಿ ಇದೆಲ್ಲ ಕಂಪ್ಲೀಟ್ ಮಾಡಿ ನಾವು ಹೋಗೋದಿಲ್ಲ. ಇವತ್ತು ಹವಾಮಾನ ಇಲಾಖೆಯವರು ಹೈ ಅಲರ್ಟ್ ಇಲ್ಲ ಇತ್ತು, ಬೆಳಗ್ವರೆಗೂ ಇತ್ತು. 12:30ವರೆಗೂ ವೆದರ್ ರಿಪೋರ್ಟಲ್ಲಿ ಇವತ್ತು ಮಳೆ ಬರ್ತದಂತ ಇತ್ತು. ಈಗ ಚೆಕ್ ಮಾಡಿ ಈಗ ಮಳೆ ಇಲ್ಲ ಅಂತ ಹೇಳ್ತಾರೆ. ಮಳೆ ಇಲ್ಲ.